ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋನಂತೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅಷ್ಟು ಬ್ರೇಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬಂದ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಫೈನಲಿ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಪೋಸ್ಟರ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ಕೂಡ ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಗೈಸ್, ಇದ್ರ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಒಂದು ಮ್ಯಾಚ್ ನ ರೆಸಲ್ ಮಾಡೇ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಬ್ಯಾಡ್ ಬ್ಲಡ್ ಅಲ್ಲಿ ಏನಾದ್ರೂ ಅವ್ರದ್ದು ಯಾವುದೇ ರೀತಿಯ ಮ್ಯಾಚ್ ನೋಡೋದಿಕ್ಕೆ ಸಿಗ್ಲಿಲ್ಲ ಅಂದ್ರೆ ಅವರು ರಸಲ್ ಮೇನಿಯಾ ಆದ್ಮೇಲೆ ಆಡುವಂತಹ ಮೊದಲ ಮ್ಯಾಚ್ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಇನ್ನು ಯಾರ್ಯಾರಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಇದ್ದಾರೆ, ನಮ್ಮ ರೋಮನ್ ರೈನ್ಸ್ ಇದ್ದಾರೆ, ಬಿಯಾಂಕಾ ಬ್ಲೇಯರ್ ಅವರು ಇದ್ದಾರೆ, ರಿಯಾ ರಿಪ್ಲಿ ಅವರು ಇದ್ದಾರೆ, ಜೇಡ್ ಕಾರ್ಗಿಲ್ ಅವರು ಇದ್ದಾರೆ, ಸೋಲೋ ಸಿಕೋವಾ ಅವರು ಇದ್ದಾರೆ, ಹಾಗೆ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಇದ್ದಾರೆ. ಪೋಸ್ಟರ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಅಂಡ್ ಫೈನಲಿ ರೋಮನ್ ರೈನ್ಸ್ ಅವರು ಕೂಡ ಡಬ್ಲ್ಯೂ ಅವರು ಪೋಸ್ಟರ್ ಅಲ್ಲಿ ಫೀಚರ್ ಮಾಡಿದ್ದಾರೆ. ಅಂಡ್ ಪೋಸ್ಟರ್ ಇದ್ದಗಡೆ ಅಲ್ಲ ಗೈಸ್, ಗ್ರಾಫಿಕ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡೋಣ ಗೈಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ನ ಕಿಕ್ ಆಫ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಾಳೆ ಸ್ಮ್ಯಾಕ್ ಡೌನ್ ಸೀಸನ್ ಪ್ರೀಮಿಯರ್ ಅಂತಾನೆ ಹೇಳ್ಬಹುದು. 5 ವರ್ಷ ಆದ್ಮೇಲೆ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ ಫಾಕ್ಸ್ ನೆಟ್ವರ್ಕ್ ಇಂದ USA ನೆಟ್ವರ್ಕ್ ಗೆ ಬರ್ತಾ ಇದೆ. ಅಂಡ್ ಇದಕ್ಕೋಸ್ಕರ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ 5 ವರ್ಷ ಆದ್ಮೇಲೆ ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಗೆ ಬರ್ತಾ ಇದೆ. ಸೊ ಸ್ಮ್ಯಾಕ್ ಡೌನ್ ನ ಕಿಕ್ ಆಫ್ ಮಾಡೋದಕ್ಕೆ ನಾವು ತುಂಬಾನೇ ದೊಡ್ಡ ವಿಚಾರನ ಪ್ಲಾನ್ ಮಾಡ್ತಾ ಇದೀವಿ. ಸ್ಮ್ಯಾಕ್ ಡೌನ್ ನಲ್ಲಿ ನಡೀತಾ ಇದೆಯಲ್ಲ ಸ್ಟೀಲ್ ಕೇಜ್ ಮ್ಯಾಚ್, ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ, ಆ ಒಂದು ಮ್ಯಾಚ್ ನ ಸ್ಮ್ಯಾಕ್ ಡೌನ್ ಕಿಕ್ ಆಫ್ ಅಲ್ಲಿ ಇಡೋದಕ್ಕಿಂತ ದೊಡ್ಡ ಕಿಕ್ ಆಫ್ ನ ನಾವು ಕೊಡೋದಿಕ್ಕಾಗೋದಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಹಾಕಿದ್ದಾರೆ ಅಂದ್ರೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಎಂತ ದೊಡ್ಡ ವಿಚಾರನ ಪ್ಲಾನ್ ಮಾಡಿದ್ದಾರೆ ಅಂತ. ಸೊ ನಾಳೆ ನಾವು ರೋಮನ್ ರೈನ್ಸ್ ಅವರ ರಿಟರ್ನ್ ಗೋಸ್ಕರ ಮೈನ್ ಇವೆಂಟ್ ತನಕ ಕಾಯೋ ಹಂಗಿಲ್ಲ ಅಂತ ಅನ್ಕೋತೀನಿ. ರೋಮನ್ ರೈನ್ಸ್ ಅವ್ರು ಏನಾದ್ರು ಈ ಒಂದು ಮ್ಯಾಚ್ ಅಲ್ಲೇ ಬಂದು ಇಂಟರ್ಫೈರ್ ಮಾಡೋ ಹಂಗಿದ್ರೆ ಓಪನಿಂಗ್ ಅಲ್ಲೇ ನೋಡೋದಕ್ಕೆ ಸಿಗ್ತಾರೆ, ಅಥವಾ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಸಪರೇಟ್ ಸೆಗ್ಮೆಂಟ್ ನ ಕೊಡ್ತಾರೆ ಅಂದ್ರೆ ರೋಮನ್ ರೈನ್ಸ್ ಅವರೇ ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಬೋದು. ವೈಟ್ ರೋಮನ್ ರೈನ್ಸ್ ಅವರಿಗಿಂತ ಒಂದು ಬಿಗ್ ನೇಮ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಮಾಡಬಹುದು. ಆ ನೇಮು ಬೇರೆ ಯಾರ್ದು ಅಲ್ಲ ಗೈಸ್, ನಮ್ಮ ಪೀಪಲ್ಸ್ ಚಾಂಪಿಯನ್ ರಾಕ್ ಅವ್ರದ್ದು. ಇದೇ ಇವತ್ತಿನ ಫೈನಲ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಎಸ್ ಗೈಸ್, ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರಾಕ್ ಅವರು ಕೂಡ ನೋಡೋದಿಕ್ಕೆ ಸಿಗ್ತಾರಂತೆ. ನನಗೆ ಗೊತ್ತಿಲ್ಲ ಯಾವ ರೀತಿ ರಾಕ್ ಅವರು ನೋಡೋದಿಕ್ಕೆ ಸಿಗ್ತಾರೆ ಅಂತ, ಬಟ್ ಟ್ವಿಟರ್ ಅಲ್ಲಿ ನಮ್ಮ ರಾಕ್ ಅವರು ಟ್ರೆಂಡ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ ರಾಕ್ ಅವರು ಬರ್ತಾರೆ ಅಂತ. ಅದರಲ್ಲದೆ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಮಾಡಿರ್ತಕ್ಕಂತಹ ಈ ಒಂದು ಟ್ವೀಟ್ ಏನಿದೆ, ನಾಳೆ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲೇ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರಲ್ಲ, ಅದನ್ನ TKO ಗ್ರೂಪ್ ಅವರು ರೀಟ್ವೀಟ್ ಮಾಡಿ ಐಬಾಲ್ ಇಮೋಜಿನ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ TKO ಗ್ರೂಪ್ ನ ಓನರ್ ನಮ್ಮ ರಾಕ್ ಅವರು ಕೂಡ ಆಗಿದ್ದಾರೆ. ಸೊ ರಾಕ್ ಅವರು ಬರೋದನ್ನ ಇವರೇನಾದ್ರೂ ಟೀಸ್ ಮಾಡ್ತಾ ಇದಾರ, ನಮಗೆ ರೋಮನ್ ರೈನ್ಸ್ ಅವರ ಬದಲು ರಾಕ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಬಂದು ಇಂಟರ್ಫೈರ್ ಮಾಡ್ತಾರ? ಲಿಟರಲಿ ಗೈಸ್, ರಾಕ್ ಅವರು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇದೆ. ರಾಕ್ ಅವರು ಟ್ವಿಟರ್ ಅಲ್ಲಿ ಟ್ರೆಂಡ್ ಕೂಡ ಆಗ್ತಾ ಇದ್ದಾರೆ. ಸೊ ಮಂಡೇ ನೈಟ್ ರೋಲಿ ಯಾವ ರೀತಿ ನಮಗೆ ಬ್ರೆಟ್ ಹಾರ್ಟ್ ಲೆಜೆಂಡ್ ನೋಡೋದಿಕ್ಕೆ ಸಿಕ್ಕರು, ಅದೇ ರೀತಿ ಸರ್ಪ್ರೈಸ್ ನಮಗೆ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನೋಡೋದಿಕ್ಕೆ ಸಿಗಬಹುದು. ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ಹಂಗೆ ಸುಮ್ಮನೆ ಸೀಸನ್ ಪ್ರೀಮಿಯರ್ ಅಂತ ಅಡ್ವರ್ಟೈಸ್ ಮಾಡಿದ್ರು, ಬಟ್ ಸ್ಮ್ಯಾಕ್ ಡೌನ್ ನಿಜವಾಗ್ಲೂ ಕೂಡ ಸೀಸನ್ ಪ್ರೀಮಿಯರ್ ಆಗ್ತಾ ಇದೆ. ಫಾಕ್ಸ್ ನೆಟ್ವರ್ಕ್ ಇಂದ USA ನೆಟ್ವರ್ಕ್ ಗೆ ಸ್ಮ್ಯಾಕ್ ಡೌನ್ ರಿಟರ್ನ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಆ ಒಂದು ರಿಟರ್ನ್ ರಾಕ್ ಅವ್ರದ್ದು ಕೂಡ ಆಗಿರಬಹುದು, ಪ್ರಾಬಬ್ಲಿ. ನಾನು 100% ಕನ್ಫರ್ಮ್ ಮಾಡ್ತಾ ಇಲ್ಲ, ರೂಮರ್ಸ್ ಗಳು ಈ ರೀತಿ ಬರ್ತಾ ಇದೆ. ಇವನ್ ಟ್ವಿಟರ್ ಅಲ್ಲಿ ನಮ್ಮ ರಾಕ್ ಅವರು ಟ್ರೆಂಡ್ ಕೂಡ ಆಗ್ತಾ ಇದ್ದಾರೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಚಿಂದಿ ಆಗಿರುತ್ತೆ ಗೈಸ್, ಯಾರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.